ಸೊ ಮದುವೆ ಮಾಡ್ಕೊಂಡು ಹೋಗೋಣ ಅಂತ. ನೀವೇನು ತಲೆ ಕೆಡಿಸ್ಕೊಬಿಡಿ, ಸಿಂಪಲಾಗಿ ಮದುವೆ ಮಾಡಿಕೊಟ್ರೆ ಸಾಕು. ಅಯ್ಯೋ, ನಮ್ಮ ಮೊದಲನೇ ಮಗಳ ಮದುವೆ ಸಿಂಪಲಾಗಿ ಹೇಗಪ್ಪ ಮಾಡೋದು? ನಮ್ಮ ಸಂಬಂಧಿಕರನ್ನೆಲ್ಲ ಕರೆದು ನಮ್ಮ ಕೈಲಿ ಆದಷ್ಟು ತಕ್ಕ ಮಟ್ಟಕ್ಕಾದರೂ ಮಾಡಬೇಕಲ್ವಾ? ಸರಿ ಅತ್ತೆ, ಪ್ರಿಪ್ರೇಷನ್ಸ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನನಗೂ ಯಾರಿದ್ದಾರೆ, ನೀವೇ ಅಲ್ವಾ, ನಾನು ಹೆಲ್ಪ್ ಮಾಡ್ತೀನಿ. ಸರಿನಪ್ಪ, ನಾವು ಶುಭ ಹತ್ರ ಒಂದ್ಸಲಿ ಮಾತಾಡಿ ನಿಮಗೆ ವಿಷಯ ತಿಳಿಸ್ತೀವಿ. ಅಯ್ಯೋ ಅಣ್ಣ, ಇದ್ರಲ್ಲಿ ಮಾತಾಡೋದೇನಿದೆ? ಶುಭ ಅವತ್ತೇ ಒಪ್ಪಿದಾಳೆ, ಶ್ರುತಿನೂ ಒಪ್ಪಿದಾಳೆ. ಆಗ್ಬೇಕಾಗಿರೋ ಒಳ್ಳೆ ಕೆಲ್ಸಕ್ಕೆ ನಾಳೆ ಅಂತ ಯಾಕೆ ಅನ್ಬೇಕು? ಮೇಡ್ ಇನ್ ಹೆವೆನ್ ಅಲ್ಲಿ ಈಗ 50% ಡಿಸ್ಕೌಂಟು ಎಲ್ಲ ಅದ್ರಲ್ಲಿ ಆಗೋಗ್ಬಿಡುತ್ತೆ. ಒಳ್ಳೇದಾಗುವಾಗ ಆಗ್ಲಿ ಅಂತ ಹೇಳ್ಬಿಡೋಣ. ಎಲ್ಲ ದೇವ್ರು ನೋಡ್ಕೋತಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ನೀನು ಹೇಳ್ತಿರೋದು ಸರಿನೇ, ಆದರೂ ಶುಭನ ಒಂದು ಮಾತು. ಕಾಮು ಹೇಳ್ತಿರೋದು ಸರಿ ಕಣ್ರಿ. ಶುಭ ಅವತ್ತೇ ಒಪ್ಕೊಂಡಿದ್ದಾಳೆ. ಮನೇಲಿ ಎಲ್ರಿಗೂ ಈ ಸಂಬಂಧ ಒಪ್ಪಿಗೆ ಇದೆ. ಒಳ್ಳೆ ಕೆಲಸ ಆಗೋದಾದ್ರೆ ತಡ ಯಾಕೆ? ಅಯ್ಯೋ ದೇವ್ರೆ, ನಾನು ಈಗಲೂ ವಿಷಯ ಹೇಳಿಲ್ಲ ಅಂದರೆ ನನ್ನ ಜೀವನ ನಾನೇ ಕೈಯಾರೆ ಹಾಳು ಮಾಡ್ಕೋತೀನಿ. ಈಗ ಹೇಳಿದ್ರೆ ಮದುವೆ ನಿಂತಿದ್ದಕ್ಕೆ ಬೇಜಾರು ಮಾಡ್ಕೋತಾರೆ. ಮದುವೆ ಆದ್ಮೇಲೆ ಸತ್ಯ ಗೊತ್ತಾದರೆ ಮಗಳು ಬದುಕನ್ನ ಹಾಳು ಮಾಡಿದ್ವಲ್ಲ ಅಂತ ಕೊರಗ್ತಾರೆ. ಹಾಗಾಗೋದು ಬೇಡ. ಹೇಳ್ತೀನಿ, ಇರೋ ವಿಷಯನ ಹೇಳೇ ಬಿಡ್ತೀನಿ. ಅಪ್ಪ, ಅದು ಅರ್ಥ ಆಯ್ತು ಕಂದ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗೋದಿಲ್ವಾ? ಇಷ್ಟು ವರ್ಷ ನೀನು ಏನು ಬೇಕು ಅಂತ ಬಾಯ್ಬಿಟ್ಟು ಕೇಳೇ ಇಲ್ಲ. ನಮ್ಮ ಇಷ್ಟನೇ ನಿನ್ನಿಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ಯಾ. ನಾವೇನೇ ಹೇಳಿದ್ರು ಅದನ್ನು ಒಪ್ಕೊಂಡು ನಮ್ಮ ಒಪ್ಪಿಗೆನೇ ನಿನ್ನ ಒಪ್ಪಿಗೆ ಅಂತ ಬದುಕ್ತಾ ಇದೆಯಾ. ನೀನು ಏನೂ ಹೇಳದೆ ಹೋದ್ರು ನಿನ್ನ ಕಣ್ಣಲ್ಲೇ ಎಲ್ಲ ಕಾಣ್ತಿದ್ಯಮ್ಮ. ದೇವರೇ ಈ ಮದುವೆನ ಇಷ್ಟು ಅವಸರವಾಗಿ ನಡೆಸಿದೇನೆ ಅಂತ ಅನ್ಕೊಂಡಿದ್ದೆ ನಾನು. ನಡೀಲಿ, ನನ್ನ ಮಗಳ ಮದುವೆನ ಆ ದೇವರೇ ನಡೆಸಿದೆ ಅಂತ ತುಂಬ ಖುಷಿ ಪಡ್ತೀನಿ ನಾನು. ಅಳಿಂದ್ರೆ ನಮ್ಮ ಕಡೆಯಿಂದ ಇದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ಈ ವಾರನೇ ಮದುವೆ ಇಟ್ಕೊಂಬಿಡೋಣ. ನೀವು ನಿಮ್ಮ ತಯಾರಿ ಮಾಡ್ಕೊಳ್ಳಿ, ನಾವು ನಮಗೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತೀವಿ. ಒಟ್ಟಿನಲ್ಲಿ ನಮ್ಮ ಮಗಳು ಖುಷಿಯಾಗಿರ್ಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ನೀವೇನು ತಲೆ ಕೆಡಿಸ್ಕೊಬೇಡಿ ಮಾವ.